ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅದಕ್ಕೆ ಮೂಲ ಕಾರಣ ಒಂದೇ ಮಾತ್ರ. ಭಗತ್ ಸಿಂಗ್ ಆಗಿರಬಹುದು, ಸುಖದೇವ್ ಆಗಿರಬಹುದು, ರಾಜ್ಗುರು ಆಗಿರಬಹುದು, ಅಶ್ವಾಕುಲ್ಲಾ ಖಾನ್ ಆಗಿರಬಹುದು, ಇಲ್ಲ ಚಾಪೇಕರ್ ಬ್ರದರ್ಸ್ ಆಗಿರಬಹುದು, ಮದನ್ ಲಾಲ್ ಡಿಂಗ್ರಾ ಆಗಿರಬಹುದು, ಚಂದ್ರಶೇಖರ್ ಆಜಾದ್ ಆಗಿರಬಹುದು. ಯಾಕೆ ಪ್ರಾಣ ಕೊಟ್ಟರು 19-20 ವರ್ಷಕ್ಕೆ? ಈ ಒಂದೇ ಮಾತ್ರ ಅವರಲ್ಲಿ ಹುಟ್ಟಿಸಿದಂತ ದೇಶದ ಬಗ್ಗೆಯ ಆ ಪ್ರೀತಿಯಿಂದ ಆ ನೇಣಿನ ಕುಣಿಕೆಗೆ ತಮ್ಮ ಕತ್ತನ್ನು ಕೊಟ್ಟು ಪ್ರಾಣ ಕೊಟ್ಟರು. ಅಂತ ಒಂದೇ ಮಾತ್ರಮನ್ನ ಏನು ತುಂಡರಿಸಿದ್ರು, ಮುಂದುವರೆದ ಭಾಗವಾಗಿ ಧ್ವಜ ಕೂಡ ತುಂಡರಿಸಿತು. ಅದಾದ ನಂತರ 47 ದೇಶ ಕೂಡ ವಿಭಜನೆ ಆಯಿತು. ಸರಿ ಶರೀಫ್ ಸರ್, ಈಗ ಗಿರಿಧರ್ ಸರ್ ಹೇಳ್ತಾ ಇದ್ದ ಹಾಗೆ ನನ್ನ ಹೋಮ್ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ಯಾರು ಅಂದು ಇಂದು ರಾಷ್ಟ್ರವಾದ ಮುಸಲ್ಮಾನರಿದ್ದಾರೆ, ಯಾರು ದೇಶ ಮೊದಲು ಅನ್ನೋ ಮುಸಲ್ಮಾನರಿದ್ದಾರೆ, ಅವರಿಗೆ ಒಂದೇ ಮಾತರಂನಲ್ಲಿ ತಕರಾರೇ ಇಲ್ಲ. ಫಾರ್ ಎಕ್ಸಾಂಪಲ್, ಮುಸಲ್ಮಾನರಲ್ಲಿ ಮೊದಲಿಗ ಮಹಿಳೆ ಹಾಡಿದ್ದು, ನಾನು ತಪ್ಪಾಗಬಾರದು ಪ್ರೊನೌನ್ಸಿಯೇಷನ್ ಅನ್ನೋ ಕಾರಣಕ್ಕೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ, ರಿಹಾನಾ ತೈಬ್ಜಿ. ಅದರ ಜೊತೆಯಲ್ಲಿ ಸರ್ ಕೂಡ ಹೇಳ್ದಾಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಹಾಡಿದ್ರು, ಹಾಗೆ ಅಶ್ವಕುಲ್ಲಾ ಖಾನ್ ಅವರು ಹಾಡಿದ್ರು. ಹೀಗೆ ರಾಷ್ಟ್ರದ ಪರವಾಗಿದ್ದ ಮುಸಲ್ಮಾನರಿಗೆ ಅಂದು ಇಂದು ಅಬ್ಜೆಕ್ಷನ್ ಇಲ್ಲದ ಒಂದೇ ಮಾತ್ರ ಪೂರ್ಣ ಗೀತೆ ಈಗ ಮುಸಲ್ಮಾನರಿಗೆ ಅಬ್ಜೆಕ್ಟಬಲ್ ಅನ್ಲಿಕ್ಕೆ ಕಾರಣ ಏನು ಅಂತ? ಒಳ್ಳೆ ಪ್ರಶ್ನೆ. ಆಕ್ಚುಲಿ ಏನಂದ್ರೆ, ಇವತ್ತಿಗೂ ಕೂಡ ನಾವು ಒಂದೇ ಮಾತ್ರಮನ್ನ ಹಾಡ್ತಾ ಇದೀವಿ. ಇದು ಅರ್ಥ ಮಾಡ್ಕೊಳ್ಬೇಕಾಗಿದೆ. 2 ಸ್ಟ್ಯಾನ್ಸ್ ಇದಲ್ಲ, 2 ಚರಣಗಳು, ಅವುಗಳನ್ನ ಇವತ್ತು ನಾವು ಪಠಿಸ್ತಿದೀವಿ. ಒಂದೇ ಮಾತರಂ ಸುಫಲಾಂ ಸುಜಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಒಂದೇ ಮಾತರಂ. ನೋಡಿ, ಈ ಭೂಮಿ ನಮ್ಮ ತಾಯಿ ಅಂತಾನೆ ನಾವು ಭಾವಿಸ್ತಿರೋದು. ಇದು ನಮ್ಮ ತಾಯಿ ಭೂಮಿ, ಮಾತೃಭೂಮಿ. ಇದರಲ್ಲಿ 2 ಮಾತು ಇಲ್ಲವೇ ಇಲ್ಲ. ಇವಾಗ ಗೊಂದಲ ಎಲ್ಲೆಂದ್ರೆ, ಇವಾಗ 1975 ನಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಇಲ್ಲ ಚಾಟರ್ಜಿ ಅವರು ಬರೆದಿಟ್ಟಿರುವಾಗ ಈ 2 ಸೂಕ್ತವನ್ನು ಬರೆದಿಟ್ರು. 1882 ನಲ್ಲಿ ಆನಂದ ಮಠ್ ಅದರಲ್ಲಿ ನಾವೆಲ್ ಬರೆಯುವಾಗ ಈ 2 ಜೊತೆಗೆ ಇನ್ನೂ 4 ಸೇರಿಸ್ಕೊಳ್ತಾರೆ. ಅದರಲ್ಲಿ ಏನಾಗುತ್ತೆ, ತ್ವಂ ಹಿ ದುರ್ಗಾ ದಶಪ್ರಹಧಾರಿಣಿ ಅಂತ ಒಂದು ಪದ ಬರುತ್ತೆ. ಅಂದ್ರೆ ಭೂಮಿಯನ್ನ ನಾವು ದುರ್ಗಮ ಅಂತ ನಾವು ಭಾವಿಸಿಕೊಂಡು ನಾವು ಅದನ್ನ ಆರಾಧನೆ ಮಾಡುವ ರೀತಿಯಲ್ಲಿ ಅದು ಬರೆದಿಟ್ಟಿದ್ದಾರೆ. ಇದು ಹಿಂದೂಗಳಿಗೆ ಅದು ಓಕೆ. ನಾನೇನೋ ನೀವು ನಮ್ ತರ ಆಗ್ಬಿಡಿ ಅಂತ ನಾನು ಹೇಳ್ಕೊಳ್ಳಲ್ಲ. ನಿಮ್ಮ ಸ್ವಾತಂತ್ರ್ಯ. ನೀವು ಈ ಭೂಮಿಯನ್ನ ದುರ್ಗಮ್ಮಾಗಿ ನೀವು ಪೂಜಿಸಿದ್ರು ಪರವಾಗಿಲ್ಲ, ಇಲ್ಲ ವಾಣಿ ಅಂತ ನೀವು ಸರಸ್ವತಿಯಾಗಿ ಪೂಜಿಸಿದ್ರು ಪರವಾಗಿಲ್ಲ, ಇಲ್ಲ ಕಮಲಾ ಅಂತ ಹೇಳಿ ನೀವು ಲಕ್ಷ್ಮಿ ಅಂತ ಪೂಜಿಸಿದ್ರು ನಮ್ಗೆ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಅದರಲ್ಲಿ ಎಲ್ಲ ಉಲ್ಲೇಖವಾಗಿದೆ, ಈ ಸ್ಟ್ಯಾನ್ಸ ಒಳಗೆ ಉಲ್ಲೇಖವಾಗಿದೆ. ವಿ ಹ್ಯಾವ್ ನೋ ತಕರಾರ್ ಇಲ್ಲ. ನೀವು ಹ್ಯಾಗ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ಓದ್ಕೊಳ್ಳಿ, ನಾವು ಅದನ್ನ ಕೇಳ್ಕೊಂಡಿರ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವಾಗೇನು ಕಡ್ಡಾಯಗೊಳಿಸಿಲ್ಲ ಎಲ್ಲರಿಗೂ. ಇದಿರೋದು ಬಂದು ಗವರ್ಮೆಂಟ್ ಡೆಸಿಗ್ನೇಟೆಡ್ ಪ್ರೋಗ್ರಾಮ್ಸ್ ಮಾತ್ರ ಇದು ಕಡ್ಡಾಯಗೊಳಿಸಲಾಗಿದೆ. ಶಾಲೆಗಳಲ್ಲೂ ಎಲ್ಲಾ ಶಾಲೆಗಳಲ್ಲಿ ಬೇರೆ ಸರ್ಕಾರಿ ಕಾರ್ಯಕ್ರಮದಲ್ಲೂ ಎಲ್ಲಾ ಧರ್ಮದವರು ಇರ್ತಾರೆ. ಅಲ್ಲಿ ಕಡ್ಡಾಯ ಗೌರವ ಸಮರ್ಪಣೆ ಮಾಡಿಸಿದ್ದಾರೆ. ಬಟ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಮತ್ತೆ ಅಕಾರ್ಡಿಂಗ್ ಟು ದಿ ಜುಡಿಷಿಯಲ್ ಪ್ರೆಸಿಡೆಂಟ್ ಅದು ಸ್ಟ್ಯಾಂಡ್ ಅಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಆಮೇಲೆ ಮಾತಾಡೋಣ. ಏನಂದ್ರೆ, ಫಸ್ಟ್ ಓಪನಿಂಗ್ ಶಾಟ್ ನಾನು ಹೇಳಕ್ ಬರೋದೇನಂದ್ರೆ, ವಿ ರೆಸ್ಪೆಕ್ಟ್ ಒಂದೇ ಮಾತ್ರ. ಇವಾಗ AR ರೆಹಮಾನ್ ಅವರು ಒಂದು ಮಾತಾಡಿದ್ರು, ತಾಯಿ ಮನ್ನೆ ವಣಕಂ ಮಾತುಜೆ ಸಲಾಂ ಒಂದೇ ಮಾತರಂ ಅಂತ ಹೇಳುವಾಗ ಏನೋ, ಮಾತುಜೆ ಸಲಾಂ, ನಾನ್ ನಿಮ್ಗೆ ಸಲಾಂ ಮಾಡ್ತಿದ್ದೀನಿ, ನೋ ಪ್ರಾಬ್ಲಮ್. ಆದ್ರೆ ನಾನ್ ನಿನ್ನ ಆರಾಧನೆ ಮಾಡ್ತೀನಿ ಅಂದ್ರೆ ಅಲ್ಲಿ ಮುಸಲ್ಮಾನರಿಗೆ ತಕರಾರಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ತಾಯಿಯನ್ನು ಕೂಡ ಆರಾಧಿಸುವುದಿಲ್ಲ, ಸೇವೆ ಮಾಡ್ತೀವಿ. ಅವರನ್ನ ಜೋಪಾನಾಗಿ ನೋಡ್ಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯ. ಭಾರತವನ್ನ ತಾಯಿ ಅಂತ ಹೇಳಿ ಸ್ವೀಕಾರ ಮಾಡ್ಲಿಕ್ಕೆ ತೊಂದರೆ ಇಲ್ಲ, ದುರ್ಗೆ ಅಂತ ಸ್ವೀಕಾರ ಮಾಡ್ಲಿಕ್ಕೆ ತೊಂದರೆ ಇದು ಯಾಕೆ ಅಂತ? ಯಾಕಂದ್ರೆ ನಾವು ಮುಸಲ್ಮಾನರು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲ್ ಅಂತ. ಒಂದ್ ಕಾಲದಲ್ಲಿ ನಾನು ಶೈವ ಪಿಲ್ಲೆ ಮಾರಿದ ಸಮುದಾಯದಲ್ಲಿ ಹುಟ್ಟಿರುವ ನಮ್ಮ ಪೂರ್ವಜರ ಮಕ್ಕಳಾಗಿರುವ ನಾವು ಇವತ್ತಿಗೂ ನಮ್ಮ ಮನೆಯಲ್ಲಿ ತಮಿಳೇ ಮಾತಾಡ್ತೀವಿ. ಯಾಕೆ ಹೇಳೋಕೆ ಬರ್ತೀವಿ ಅಂದ್ರೆ, ನಾವು ದ್ರವಿಡಿಯನ್ಸ್, ಚೋಳರ ಸೈನ್ಯದಲ್ಲಿ ನಾವು ಕೆಲಸ ಮಾಡಿದೀವಿ, ಮರೈಕಾರ್ಗಳು ಮತ್ತೆ ರಾವುತರ್ಗಳು. ಇವತ್ತಿಗೂ ನೀವು ನೋಡಬಹುದು. ನಾವೇನು ಔರಂಗಜೇಬ್ ತರ ಬಂದು ಇಲ್ಲಿ ಧ್ವಂಸ ಮಾಡಿರೋಲ್ಲ, ನಾವು ಇಲ್ಲಿ ಸೇವೆ ಮಾಡಿರೋರು. ಹಾಗಾದ್ರೆ ಔರಂಗಜೇಬ್ ತರ ಬಂದು ಧ್ವಂಸ ಮಾಡಿದ ಮನಸ್ಥಿತಿ ಅವರಿಗೆ ಸ್ವಲ್ಪ ಕಷ್ಟ ಜಾಸ್ತಿ ಆಗುತ್ತೆ. ಒಂದೇ ಮಾತ್ರ ಸರಿ. ಮಹೇಶ್ ಜಿ, ಈಗ ತಕರಾರಿರೋದು ಬಿಜೆಪಿ ವಿಚಾರದಲ್ಲಿ. ನೀವು ಹಿಸ್ಟರಿಯನ್ನ ಪುನಃಸ್ಥಾಪನೆ ಮಾಡೋದಕ್ಕಿಂತ ಹೆಚ್ಚಾಗಿ ನೆಹರುವನ್ನ ದೇಶದ್ರೋಹಿ ಅಂತ ಹೇಳಿ, ಆ ಮೂಲಕ ಇಡೀ ಕಾಂಗ್ರೆಸ್ ಅನ್ನ ದೇಶದ್ರೋಹಿಗಳು ಅಂತ ಹೇಳಿ ಬಿಂಬಿಸುವ ಪ್ರಯತ್ನ ಇಷ್ಟೇ. ಯಾಕಂದ್ರೆ ಯಾವಾಗ ಒಂದೇ ಮಾತರಂನ 4 ಚರಣಗಳನ್ನ ಕೈ ಬಿಡುವ ನಿರ್ಧಾರ ಮಾಡಲಾಯ್ತು, ಆ ಸಭೆಯಲ್ಲಿ ಇದ್ದಿದ್ದು ಕೇವಲ ನೆಹರು ಮಾತ್ರವಲ್ಲ, ಬೋಸ್ ಅವರಿದ್ರು, ಟಾಗೂರ್ ಅವರಿದ್ರು. ಇಂಥ ಘಟಾನುಘಟಿಗಳಿದ್ದು ಕೈಗೊಂಡ ನಿರ್ಧಾರವನ್ನ ಕೇವಲ ನೆಹರು ಮಾಡಿದ ಅನ್ಯಾಯ, ನೆಹರು ಮಾಡಿದ ದ್ರೋಹ ಅಂತ ಹೇಳಿ ಬಿಜೆಪಿಗರು ಪೊಲಿಟಿಕಲ್ ಗೇನ್ಗೋಸ್ಕರ ಇದನ್ನ ಪದೇ ಪದೇ ಉಚ್ಚಾರ ಮಾಡ್ತಿದ್ದೀರಿ ಅನ್ನೋ ಆರೋಪ. ನೋಡಿ,
ಮೊದಲನೇದಾಗಿ ಏನು ಭಾರತದ ನಾಗರಿಕತೆ, ಭಾರತದ ಸಂಸ್ಕೃತಿ, ಇದನ್ನ ಈ ದೇಶದ ಯಾರೆಲ್ಲರೂ ತಾಯಿ ಮಾತೃಭೂಮಿ ಅಂತ ಭಾವಿಸಿದ್ರು, ಕಾಂಗ್ರೆಸ್ಸಿನ ಒಂದು ಹಿಂದೂ ಫೋಬಿಯಾ, ನೆಹರು ಮನೆತನದ ಒಂದು ಹಿಂದುತ್ವದ ವಿಚಾರದ ಒಳಗಡೆ, ರಾಷ್ಟ್ರದ ವಿಚಾರದ ಒಳಗಡೆ ಸರಿಯಾದಂತ ಪರಿಕಲ್ಪನೆ ಇಲ್ಲದಂತ ಕಾರಣಕ್ಕೋಸ್ಕರ ಕಳೆದ 150 ವರ್ಷಗಳ ಹಿಂದೆ ಈ ದೇಶದ ಸನಾತನ ಮೌಲ್ಯಗಳನ್ನ ಗುರುತಿಸ್ತಕ್ಕಂಥ ಈ ತಾಯಿ ಮಾತೃಭೂಮಿಯನ್ನ ಒಂದು ತ್ವಮ್ಮಿ ದುರ್ಗಾ ದಶಪ್ರಹರಣ ಧಾರಣಿ ಕಮಲ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಅಂತ ಏನ್ ಕರೆಯಲ್ಪಟ್ಟಿತ್ತು. ಉಮರ್ ಶರೀಫ್ ಹೇಳಿದ್ರು, ನಾವು ನಮ್ಮ ತಾಯಿ ಮಾತೃಭೂಮಿಯನ್ನ ದುರ್ಗೆಯಾಗಿ, ಸರಸ್ವತಿಯಾಗಿ, ಬೇರೆ ಬೇರೆ ರೂಪದಲ್ಲಿ ಕಾಣ್ತಕ್ಕಂಥ ಈ ಸಂಸ್ಕೃತಿಯನ್ನ ಮತ್ತೆ ಜೋಡಿಸುವಂತ ಕೆಲಸವನ್ನ ಆದರಣೀಯ ನರೇಂದ್ರ ಮೋದಿ ಅವರು ನಮ್ಮ ಅತ್ಯಂತ ಶ್ರೇಷ್ಠ ಕಾರ್ಯವನ್ನ ಈ ಒಂದು ವಂದೇ ಮಾತರಮನ್ನ ಅನುಷ್ಠಾನ ಮಾಡೋದ್ರ ಮುಖಾಂತರ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂತಂದ್ರೆ, ಏನು ಮೊದಲನೇ ನಮ್ಮ ಸ್ನೇಹಿತರುಗಳೆಲ್ಲ ಮಾತನಾಡಿದಂಥದ್ದು, ಯಾರು ಇದನ್ನ ವಿರೋಧವನ್ನ ಯಾಕೆ ಮಾಡ್ತಿದ್ದಾರೆ ಅಂತೇಳಿ. ಗಿರಿಧರ್ ಹೇಳಿದ್ರು, ವಂಗಭಂಗ ಚಳುವಳಿ ಹೇಳಿದ್ರು, ನಮ್ಮ ದೇಶದ ಸಂವಿಧಾನವಂತ ಹೇಳಿದ್ರು. ಜಾತ್ಯತೀತತೆ ಹೆಸರಿನ ಒಂದು ಪದಕ್ಕೋಸ್ಕರ ಈ ದೇಶದ ಒಳಗಡೆ ನಮ್ಮ ಸಹಸ್ರಾರು ವರ್ಷಗಳ ನಮ್ಮ ಏನು ಆ ಒಂದು ಶ್ರೇಷ್ಠತೆಯ ಉಜ್ವಲ ಸಂಸ್ಕೃತಿ ಇತ್ತು, ಅದನ್ನ ಮರೆಮಾಚುವಂತ ಕೆಲಸ ಮಾಡಿದ್ರು. ಜಾತ್ಯತೀತ ಹೆಸರು ಒಳಗಡೆ ಈ ದೇಶದ ಒಳಗಡೆ ಯಾವುದೆಲ್ಲ ಮೌಲ್ಯ ಅಂತ ಭಾವಿಸಿದ್ವಿ ನಾವು, ಯಾವ ರಾಮ ಮೌಲ್ಯ ಇದ್ದ, ಯಾವ ಸರಸ್ವತಿ ಮೌಲ್ಯ ಇತ್ತು, ಯಾವ ದುರ್ಗೆ ಮೌಲ್ಯ ಇದ್ರು, ಯಾರನ್ನೋ ಮೆಚ್ಚಿಸೋಕ್ ಸಲುವಾಗಿ ನಮ್ಮ ದೇಶದ ಈ ಸನಾತನ ಮೌಲ್ಯಗಳನ್ನ ಪಕ್ಕಕ್ಕೆ ಸರಿಸುವಂತ ಕೆಲಸವನ್ನ ಮಾಡಿದ್ರು. ಅಷ್ಟು ಮಾತ್ರ ಮಾಡಲಿಲ್ಲ, ಯಾರನ್ನೋ ತೃಪ್ತಿ ಪಡಿಸಕ್ಕೋಸ್ಕರ ದೇಶ ತುಂಡು ಮಾಡಿದ್ರು, ಧ್ವಜ ತುಂಡು ಮಾಡಿದ್ರು, ಪ್ರತಿಯೊಂದನ್ನು ತುಂಡು ಮಾಡುವಂತ ಕೆಲಸವನ್ನು ಮಾಡಿದ್ರು. ಸರಿ, ಇದೆಲ್ಲ ಸರಿ. ಒಂದ್ ನಿಮಿಷ ಇದೆಲ್ಲವೂ ಮಗನಾಗಿ, ಆದ್ರೆ ಕೇವಲ ನೆಹರು ಒಬ್ಬರ ಡಿಸಿಷನ್ ಇದು. ಒಂದೇ ಮಾತರಂನ 4 ಚರಣಗಳನ್ನ ಬಿಡೋದು ಕೇವಲ ನೆಹರು ಅವರ ಡಿಸಿಷನ್. ನೆಹರು ಅವರು ಯಾರನ್ನು ಓಲೈಕೆ ಮಾಡುವ ಸಲುವಾಗಿ ತೆಗೆದುಕೊಂಡ ಈ ನರೇಟಿವ್ ಯಾಕೆ? ಇಲ್ಲಿ ಕೇಳಿ, ನೆಹರು ಅವರದೇ ಇದು ಡಿಸಿಷನ್. ಇನ್ಯಾರ್ದು ಅಲ್ಲ. ನಿಮ್ಗೊಂದು ಮಾತು ಹೇಳ್ತೀರಿ ಕೇಳಿ, ನೆಹರು ಅವ್ರತಕ್ಕಂಥದ್ದು ಯಾವಾಗ ಈ ವಂದೇ ಮಾತರಮನ್ನ ಬರೆದ್ರು, ಮೊದಲ ಹಾಡಕ್ ಶುರು ಮಾಡಿದಂತದ್ದೇ ರವೀಂದ್ರನಾಥ ಠಾಗೂರ್ ಅವರು. ಯಾರೆಲ್ಲರೂ ಕೂಡ ಸ್ವಾತಂತ್ರ್ಯ ಚಳುವಳಿ ಒಳಗಡೆ ಇದ್ದಂತವರು ಪ್ರತಿಯೊಬ್ಬರು ಕೂಡ ಏನ್ ಕಾಂಕಿನಾಡದ ಅಧಿವೇಶನ ಹೇಳಿದ್ರು, ವಿಷ್ಣು ದಿಗಂಬರ ಪುಲ್ಲಸ್ಕರ್ನ ನಿಲ್ಸಿದ್ರು, ಅಲ್ಲಿವರೆಗೆ ಆಡಲ್ಪಟ್ಟಂತದ್ದು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಯಾವ ಧರ್ಮ ಇರಲಿಲ್ಲ. ಭಾರತದಲ್ಲಿ ಹುಟ್ಟಂತ ಪ್ರತಿಯೊಬ್ಬನು ಕೂಡ ತನ್ನ ತಾಯಿಯನ್ನ ಗೌರವಿಸ್ತಕ್ಕಂಥದ್ದು, ಆತನ ರಕ್ತದ ಕಣಕಣದ ಒಳಗಡೆ ರಾಷ್ಟ್ರಭಕ್ತಿ ಅಂತ ಸಿಂಚನ ಆದ್ರೆ ಹೇಳಬೇಕು.